ಸರ್, ಈಗ ನಾವು ಈಗಾಗಲೇ ಹೇಳಿದ್ದೀವಿ 3 ನಾಮಿನೇಷನ್ ಮಾಡೋದು, ಇದರ ಪರಿಣಾಮಗಳು ಏನೇನಾಗ್ತದೆ ಅಂತೇಳಿ. ಈಗ ಸಹಕಾರಿ ಸಂಸ್ಥೆಗಳು ಸಾಕಷ್ಟು ಡೆಪಾಸಿಟ್ ಇದೇ ವಿಚಾರನ ಕಳೆದ ಬಿಲ್ಲು ಮಂಡನೆ ಮಾಡಿದಾಗ ಇದನ್ನೇ ಹೇಳಿದ್ದಾರೆ. ಪರ್ಯಾಲೋಚನೆ ಇದು ರಾಜಣ್ಣವರೇ, ಇಲ್ಲಿ ನೀವು ಮಂಡನೆ ಮಾಡೋದು ಮುಂಜೂರು ಮಾಡಿದಿರಿ, ನೀವು ಅದೆಲ್ಲ ಚರ್ಚೆನೂ ಮಾಡಿದಿರಿ. ಅಲ್ಲಿ ಏನು ವಿಧಾನ ಪರಿಷತ್ನಲ್ಲಿ ಏನು ಅಮೆಂಡ್ಮೆಂಟ್ ಮಾಡಿದೆ ಅದನ್ನ ಮತ್ತೆ ನಾನು ಹೇಳೋದ್ರಿಂದ ವಾಪಸ್ ಅಮೆಂಡ್ಮೆಂಟ್ ಆಗಿ ಬಂದಿದೆ. ಸದನ ಸಮಿತಿ ಮಾಡಿ ಸದನ ಸಮಿತಿನಲ್ಲಿ ಚರ್ಚೆ ಆಗಿ ಇಲ್ಲಿ ಬಂದಿರತಕ್ಕಂಥದ್ದು 5 ನಿಮಿಷ ಮಾತಾಡ್ತಾರೆ. ಮಾತಾಡ್ಲಿಕ್ಕಲ್ಲ, ಇದೇ ವಿಚಾರ ಏನಾಗುತ್ತೆ, ಅರ್ಧ ಗಂಟೆ ಹೇಳಿದ್ದಾರೆ. ಸಹಕಾರ ಕೊಡಬೇಕು, ಅವರೇ ಸಹಕಾರ ಮಾಡ್ಲಕತ್ತಾರ. ಅಸಹಕಾರ ಅಶ್ವಥ್ ಇದೆ ಅಂತ ಸಹಕಾರಿಗಳನ್ನ ಕೇಳ್ರಿ ಸ್ವಲ್ಪ. ಯತ್ನಾಳ್ ಅವ್ರೆ, ಏನ್ ಬೇಕಾದ್ ನೀವು ಹಿಂಗ್ ಮಾಡ್ಕೊತ ಹೋದ್ರೆ ಎಲ್ಲಾರು ಮಲ್ಟಿ ಸ್ಟೇಟ್ ಹೋಗ್ಲಾಕತ್ತಾರೆ. ನಿಮ್ಮಲ್ಲಿ ಯಾರೂ ಉಳಿದಿಲ್ಲ, ಎಲ್ಲಾರು ಮಲ್ಟಿ ಸ್ಟೇಟ್ ಹಾಕ್ಬಿಡ್ತಾರೆ ಅಧ್ಯಕ್ಷ. ಒಂದು ನಿಮಿಷ, ಅದೇ ಎಲ್ಲರೂ ಅಲ್ಲಿ ಸೆಂಟ್ರಲ್ ಹೋಗ್ತಾರೆ. ಆಯ್ತು, ಈಗ ಚರ್ಚೆ ಮಾಡಿದ್ವಿ, ಕೂತ್ಕೊಳ್ಳಿ. ಈಗ ಮಾಡಿ ಯಾರು ಬೇಡ ಅಂತ ನಿಮ್ಮನ್ನ ಮಂತ್ರಿ ಅವರೇ ಎಲ್ಲ ಡೆಪಾಸಿಟ್ ತಗೊಳ್ಳಿ, 12% ಕೊಟ್ಟು 18% ಸಾಲಗಾರರಿಗೆ ಹಾಕಿ ಆ ಡೆಪಾಸಿಟ್ ದುಡ್ಡೆಲ್ಲ ನೀವೇನಾದ್ರು ಮಾಡೋದಕ್ಕೆ ಎಲ್ಲ ಬಂಡವಾಳ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅಲ್ರಿ ಅಧ್ಯಕ್ಷರೇ, ಆಯ್ತು, ಈಗ ನೀವು ಮಾತಾಡ್ತೀರಾ, 6 ಜನ ಮಾತಾಡ್ತೀರಾ, ಅವಕಾಶ ಕೊಡ್ರಿ. ಸರಿಗ 3 ನಾಮಿನೇಷನ್ ಮಾಡೋದು, ಇನ್ನೊಂದು ನಾವು ಅವತ್ತು ಹೇಳಿದೀವಿ ರಾಜಣ್ಣವರು, ಯಾಕಂದ್ರೆ ಅವರಿಗೆ ಪಕ್ಷದ ಒತ್ತಡ ಏನಿದೆಯೋ ಗೊತ್ತಿಲ್ಲ, ಯಾಕಂದ್ರೆ ಅವರೊಬ್ರು ಒಳ್ಳೆ ಕೋಆಪರೇಟರ್. ಈ ಹಿನ್ನೆಲೆಯಲ್ಲಿ, ಈ ನಂಬಿಕೆಯ ಮೇಲೆ, ಈ ಭರವಸೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಒಂದು ಸಹಕಾರ ಸಂಘದ ಅಧ್ಯಕ್ಷ, ನಾನು ಅನೇಕ ನನ್ನ ಇದನ್ನು ಕೆರಿಯರ್ ಆರಂಭ ಮಾಡಿದ್ದೇ ಸಹಕಾರಿ ಸಂಸ್ಥೆಗಳ ಕಡೆಯಿಂದ. ಅಲ್ಲಿ ಜನರಿಗೆ ಉಪಕಾರ ಮಾಡಲಿಕ್ಕೆ ಖಂಡಿತ ಆಗ್ತದೆ. ನೀವು ಇದನ್ನು ತಗೊಂಡೋಗಿ ಅಡ್ಡದಾರಿ ಇಡಿಸಿ, ಯಾಕಂದ್ರೆ ಸಾವಿರಾರು ಕೋಟಿ ಇವತ್ತು ಡಿಪಾಸಿಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ನಂಬಿ ಡಿಪಾಸಿಟ್ ಕೊಡ್ತಾ ಇದ್ದಾರೆ. ನಾಳೆ 3 ಜನರನ್ನು ನಾಮಿನೇಟ್ ಮಾಡಿ ಯಾವನು ಆಗಬಾರ್ದಾಗಿರ್ತಕ್ಕಂಥವನು ಅಲ್ಲಿ ಅಧ್ಯಕ್ಷ ಕೂತ್ಕೊಂಡು ಅದು ಪೂರ್ತಿ ಹಳ್ಳ ಹಿಡಿಸಿದ್ರೆ ನಾಳೆ ಆ ಡಿಪಾಸಿಟರ್ಸ್ ಗತಿ ಏನಾಗುತ್ತೆ? ನೀವು ಹೀಗೆ ಮಾಡ್ತಾ ಇದ್ದಾಗನೇ ಡಿಪಾಸಿಟರ್ಸು ವಾಪಸ್ ಹಿಂದಕ್ಕೆ ಹೋಗ್ತಾರೆ. ಅನೇಕ ಸಂಸ್ಥೆಗಳು ಇವತ್ತು ಸ್ತಬ್ಧ ಆಗ್ತವೆ. ಈ ದೃಷ್ಟಿಯಿಂದ ದಯವಿಟ್ಟು ನೀವು ಪುನರಾಲೋಚನೆ ಮಾಡಬೇಕು. ನೀವು ಇದನ್ನ ನಾಮಿನೇಷನ್ ಮಾಡಬೇಡಿ. ನಿಮ್ಗೆ ಹೆಂಗಿದ್ರು 136 ಜನರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಜನ, ಸಾಕು. ಈ ಮೆಜಾರಿಟಿ ಆಧಾರದ ಮೇಲೆ ಚೆನ್ನಾಗಿ ನಿರ್ವಹಣೆ ಮಾಡ್ರಿ, ಈ ರಾಜ್ಯನ ಚೆನ್ನಾಗಿ ನಡೆಸಿ, ಸುಭಿಕ್ಷೆ ಮಾಡಿ, ಜನರ ಹತ್ರ ಶಿಫಾರಸು ಪಡೀರಿ. ಅವಕ್ಕೆಲ್ಲ ಯಾಕೆ ಚಿಲ್ಲರೆ ಕೈ ಹಾಕ್ತೀರಿ? ನೀವು ಚಿಲ್ಲರೆ ಕೈ ಹಾಕ್ತೀರಿ ಯಾಕೆ? ನಾಯಕರಾಗೋದಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಸರ್ಕಾರ ಮಾತಾಡಿ ಮುಗಿಸ್ಲಿ, ಮತ್ತೆ ನೀವು ಮಾತಾಡಿ. ಇದನ್ನ ನೀವು ಸ್ವಾಗತಿಸಬೇಕು. ಇದನ್ನ ವಿರೋಧ ಮಾಡ್ತೀರಾ ನೀವು? ನಂಬಿಕೆ ಇಲ್ವಾ? ಅವ್ರು ಮಾತಾಡಿ ಮುಗಿಸ್ಲಿ, ಮತ್ತೆ ನೀವು ಮಾತಾಡಿ. ನಂಬಿಕೆ ಇಲ್ವಾ? ಅವರು ಈ ಕ್ಷೇತ್ರದಲ್ಲಿ ಬರ್ಬೋದು. ನರೇಂದ್ರ ಸ್ವಾಮಿ ಅವರೇ, ನೀವು ಮಾತಾಡ್ರಿ. ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ, ಇಲ್ಲಿ ಮಂತ್ರಿಗಳಿದ್ದಾರೆ ಉತ್ತರ ಕೊಡ್ಲಿಕ್ಕೆ, ಈಗಾಗಲೇ ಕೊಡ್ಲಿಕ್ಕೆ ಮಂತ್ರಿ ಇದ್ದಾರೆ. ನಿಮ್ಗೆ ಅವರು ಮಾತಾಡಿದ ನಂತರ ಬೇಕಾದ್ರೆ ನೀವು ಮಾತಾಡಿ. ಈಗಾಗಲೇ ನೀವು ಇಬ್ರು ಯಾರಿಗೆ ಯಾರಿಗೆ ಅರ್ಥ ಆಗುದಿಲ್ಲ. ಚುನಾವಣೆ ಅವ್ರು ಹೇಳಿದ್ರು ಯಾವುದೋ ಕೆಲವು ಕ್ಯಾಟಗರಿಯವರು ಎಲೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನಾವು ನಾಮಿನೇಷನ್ ಮಾಡಬಹುದು ಅಂತ. ಇದರಲ್ಲಿ ಈಗಾಗಲೇ ಎಲ್ಲಾ ಕ್ಯಾಟಗರಿಗಳು ಇದಾವೆ. ಚುನಾಯಿತರಾಗುವಂತ ಸಂದರ್ಭದಲ್ಲೇ ಕ್ಯಾಟಗರಿಯನ್ನ ಮಾಡಿದ್ದಾರೆ, ಅದರಲ್ಲೇ ಇದೆ, ಅದರಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಆದ್ರಿಂದ ಇದು ಮಂತ್ರಿ ಕ್ಲಾರಿಫಿಕೇಶನ್ ಒಂದು ಕ್ಲಾರಿಫಿಕೇಶನ್ ಕೇಳಿದ್ಮೇಲೆ ಮುಂದುವರಿಸಿರುತ್ತೆ. ನೀವು ನಿಜಕ್ಕೂ ಕೂಡ ಈ ರಿಸರ್ವೇಶನ್ ನಲ್ಲಿ ಪೂರ್ತಿ ಪ್ಯಾರ ಓದಿ ಇದನ್ನು 3ರಲ್ಲಿದೆ. 3 ಜನ ನಾಮಿನೇಷನ್ ಏನ್ ಮಾಡ್ತಾರೆ, ಒಂದು SC ಮಾಡ್ತಾರೆ, ಒಂದು ST ಮಾಡ್ತಾರೆ, ಇನ್ನೊಂದು ಜನರಲ್ ಮಾಡ್ತಾರೆ. ಈ 3 ಜನರಲ್ ನಲ್ಲಿ ಒಬ್ರು ಮಹಿಳೆ ಇರ್ತಾರೆ ಅಧ್ಯಕ್ಷರೇ. ಅದಾದ ಮೇಲೆ ಯಾರಿಗೆ ನಾಮಿನೇಷನ್ ಮಾಡಲಿಕ್ಕೆ ಅರ್ಹತೆ ಬರ್ತದೆ ಅಂದರೆ, ಯಾರು ಆ ಸಮಿತಿಗೆ ನಾಮಿನೇಷನ್ ಮಾಡ್ತಾರೆ, ಆ ಸಮಿತಿನಲ್ಲಿ ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿ ಇದಾವೆ ಅದನ್ನ ಇದರಲ್ಲಿ ಬರಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದ ಅಂಶ ಇದೆ.
ಎರಡನೇದು, ಈ ರೀತಿ ನಾಮಿನೇಷನ್ ಆದವರು ಯಾರು ಕೂಡ ಆಫೀಸ್ ಬೇರರ್ ಇದಕ್ಕೆ ಆಗ್ಲಿಕ್ಕೆ ಅವಕಾಶ ಇಲ್ಲ. ಇದು ವೋಟಿಂಗ್ ಇದೆ. ಅವನ ಆಫೀಸ್ ಇವ್ರು ಹೇಳೋದು ಅಧ್ಯಕ್ಷ ಆಗ್ತಾರೆ ಅಂತೇಳಿ, ಅಧ್ಯಕ್ಷ ಆಗ್ಲಿಕ್ಕೆ ಯಾವುದೇ ಪದಾಧಿಕಾರಿ ಆಗ್ಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಇದನ್ನ ವಿಧಾನ ಪರಿಷತ್ತಿನಲ್ಲಿ ಅಲ್ಲಿನ ಸದಸ್ಯರುಗಳು ಸಲಹೆ ಮೇರೆಗೆ ಇದನ್ನು ನಾನು ಸಾಧು ಅಂತ ಹೇಳಿ ನಾನು ಸೇರಿಸಿರ್ತಕ್ಕಂಥದ್ದು. ಒಂದ್ ನಿಮಿಷ ಸರ್. ಮುಗಿಸಿ 6 ಜನ ಮುಗಿಸಿ. ಸರ್ ನಾನು ಮುಗಿಸ್ತೀನಿ. ಮತ್ತೆ ನಮ್ಮ ಊರಿನಲ್ಲಿ ಒಂದು 50 ಜಾತಿ ಉಂಟು. ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿ ಅಂತ ಹೇಳಿದ್ರೆ ಆ 50 ಜನರನ್ನ ಮಾಡಕ್ ಬರಲ್ಲ. 3 ಜನ ಮೂರು ಕಮ್ಯುನಿಟಿ ಮಾತ್ರ 50 ಜನ ಮಾಡ್ತಾರ. ಇವ್ರು ಹೇಳ್ತಾರಲ್ಲ 3 ಕಮ್ಯುನಿಟಿ ಮಾತ್ರ 47 ಮಂದಿ ಅಸಮಾಧಾನ ಆಗ್ತಾರೆ. ಹಾಗಾಗಿ ಇದೆಲ್ಲದಕ್ಕಿಂತ ಸರ್ ಪ್ರಾಮಾಣಿಕವಾಗಿ ಆಲೋಚನೆ ಮಾಡಿ ಇದರಲ್ಲಿ ಮಾತಾಡಿ ಮುಗಿಸ್ಲಿ ಮಂತ್ರಿ ಅವರೇ. ಫಿನಿಶ್ ಮುಗಿಸ್ತೀನಿ ರಾಜಣ್ಣ ಅವರೇ. ನಾನು ಹೇಳೋದು ಸರ್, ಎಲ್ಲಾನು ಸಮಾಧಾನ ದಯವಿಟ್ಟು ಮಾಡಕ್ಕಾಗ್ತದಾ? ನಾವು ಒಂದು ಒಳ್ಳೆ ವ್ಯವಸ್ಥೆ ನಡೆದಿದೆ. HK ಪಾಟೀಲ್ರ ಅವರ ಮನೆತನವೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಮಹರ್ಷಿ ಅಂತ ಹೇಳಿ ಕರೀತಾರೆ. ಅವರ KH ಪಾಟೀಲ್ರನ್ನ ಅವ್ರನ್ನ ಕೂರಿಸ್ಕೊಂಡು ಅವರು ಲಾ ಮಿನಿಸ್ಟರ್ ಆಗಿದ್ದಾಗ ಹಿಂದಿದ್ ಬಿಲ್ಲು ಸರ್ ನೀವು ಒಪ್ತೀರ ಸರ್ ಇದನ್ನ? ಯಾಕೆ ಬಿಲ್ ಬಗ್ಗೆ ಮಾತಾಡಿ. ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಅವತ್ತು ಕೂಡ ಮಾಡಿದ್ರು. ಈಗಾಗಲೇ ಶತಮಾನೋತ್ಸವ ಆಗಿ ಸುಮಾರು 110 ವರ್ಷ ಏನಾಯ್ತು ನಿಮ್ಮ ಇದರಲ್ಲಿ ಪ್ರಾರಂಭ ಮಾಡಿ ಹುಲಿಕೋಟೆನಲ್ಲಿ. ಹಾಗಾಗಿ ನನ್ನ ವಿನಂತಿ ಇಷ್ಟೇನೆ, ರಾಜಕಾರಣ ಬಿಟ್ಟು ಯೋಚನೆ ಮಾಡಬೇಕು ಸಹಕಾರಿ ರಂಗದ ಬಗ್ಗೆ ಅಂದರೆ ಇದನ್ನು ತೆಗಿಬೇಕು. ಇಲ್ಲ ಇದರಲ್ಲಿ ರಾಜಕಾರಣನೇ ಮಾಡಬೇಕು, ನಮ್ಮ ಯಾರೋ ಪಕ್ಷದ 3 ಜನ ಕಾರ್ಯಕರ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆ ಊರಿನಲ್ಲಿ ಪಕ್ಷದ ಕಾರ್ಯಕರ್ತರು ಒಬ್ರು ಗೆಲ್ಲೋದೇ ಇಲ್ಲ ಸೊಸೈಟಿಗೆ. ಅಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇದನ್ನು ಒಂದು ಕಡೆ ಮಾಡಬೇಕು ಅಂತ ಹೇಳಿದ್ರೆ ನಮ್ದೇನು ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ಮ ಮೆಜಾರಿಟಿ ಇದೆ, ಈ ಬಿಲ್ ಹೆಂಗಿದ್ರು ಪಾಸ್ ಆಗ್ತವೆ. ನಮ್ಮ ಕಂಠಶೋಷಣೆ ಆದರೆ ನಾನೀಗಾಗಲೇ ಹೇಳಿದೆ, ಇಲ್ಲಿ ರೆಕಾರ್ಡ್ ಮಾಡಬೇಕು ನಮ್ಮ ಧ್ವನಿನ. ಯಾಕೆಂದ್ರೆ ನಾವೆಲ್ಲ ಸಹಕಾರಿಗಳು, ಆ ರಂಗದಿಂದ ಬಂದಿರತಕ್ಕಂಥವ್ರು. ನಾವು ಕೂಡ ಹೇಳಲಿಲ್ಲ, ಯುನಾನಿಮಸ್ ಆಗಿ ಬಿಲ್ ಪಾಸ್ ಆಯ್ತು, ನೀವೇನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾಳೆ ರಾಜ್ಯದ ಜನ ನಮಗೆ ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನ ಹೇಳಿದ್ದೀನಿ. ಆ ಕಡೆ ಇದ್ದಂತ ಬಹಳ ಹಿರಿಯ ಸಹಕಾರಿಗಳು ಬಹಳಷ್ಟು ಜನ ಇದ್ದೀರಿ. ನೀವು ಆತ್ಮವಂಚನೆ ಮಾಡ್ಕೊಳ್ಬೇಡಿ. ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಈ ಸಂಸ್ಥೆಗಳು ನಡೀಲಿ, ಚೆನ್ನಾಗಿ ನಡೀಲಿ. ಇವತ್ತು ನೋಡಿ ಇಡೀ ಜಗತ್ತು ಅಲ್ಲೋಲ್ ಕಲ್ಲೋಲ ಆಗೋಯ್ತು. ಅಮೆರಿಕದಲ್ಲೇ 1-2 ಬ್ಯಾಂಕ್ ಮುಳುಗಿದ್ರಿಂದ. ಆದರೆ ನಮ್ಮ ದೇಶ ಚೆನ್ನಾಗಿದೆ ಆರ್ಥಿಕವಾಗಿ. ಯಾಕೆಂದ್ರೆ ಸಹಕಾರಿ ರಂಗದಲ್ಲಿ ನಾವು ಕಟ್ಟ ಕಡೆಯ ಮನುಷ್ಯನಿಗೆ ಇವತ್ತು ಸಾಲ ವಗೈರೆ ಅವನ ಅಪೇಕ್ಷೆಯನ್ನು ಈಡೇರಿಸ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ನಾವು ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ, ಬಹಳ ಸದೃಢತೆಯನ್ನು ತುಂಬತಕ್ಕಂಥ ವ್ಯವಸ್ಥೆ ಅದು ಕೋಆಪರೇಟಿವ್. ಆದ್ರಿಂದ ದಯವಿಟ್ಟು ಈ ಬಿಲ್ಲನ್ನು ನೀವು ಪುನರ್ ಪರಿಶೀಲನೆ ಮಾಡಬೇಕು. ಇದನ್ನ ವಿಡ್ರಾ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಿಂದ ನೀವು ಅನೇಕ ಯಾವ್ದಾದ್ರು HK ಪಾಟೀಲ್ ನೇತೃತ್ವದಲ್ಲಿ ಕನ್ಸಲ್ಟ್ ಮಾಡಿ ಅದು ಮಾಡಿ ಅವರು ಒಪ್ಪಿದ್ರೆ ಆ ಬಿಲ್ ಪಾಸ್ ಮಾಡಿ. ನಾನು HK ಪಾಟೀಲ್ ತಲೆ ಮೇಲೆ ಹಾಕ್ತೀನಿ.